ಸಹಜವಾಗಿ ಮುಖ್ಯಮಂತ್ರಿಗಳು ಎಲ್ಲರ ಹತ್ರ ಸಲಹೆ ಪಡೆಯೋದು ಸಹಜ. ಅದ್ರಲ್ಲಿ ಹೂವಗಳಿಗೆ ಸೃಷ್ಟಿ ಮಾಡೋದು ಅಗತ್ಯ ಇಲ್ಲ ಅಂತ. ಏನ್ ಸರ್ ಇಲ್ಲ, ನೀವು ಕೇಳ್ತಾ ಇದ್ದೀರಲ್ಲ ಏನಾಯ್ತು, ಹೇಗಾಯ್ತು, ಯಾವಾಗಾಯ್ತು. ಈಗ ಗವರ್ನರ್ ಅವರು he should act within as per the advice of the Council of Ministers. ಇದು ವಿತೌಟ್ ಯಾವುದೇ ರೀತಿಯಾದಂತ ಮಾಹಿತಿ ಇರಲಾರ್ದೆ ನೋಟಿಸ್ ಸರ್ವ್ ಮಾಡೋದು ಅಥವಾ ಕ್ಲಾರಿಫಿಕೇಶನ್ ಕೇಳಲಾರ್ದೆ ನೋಟಿಸ್ ಕೊಡೋದು ಸರಿಯಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಾಕಷ್ಟು ಕ್ಲಾರಿಫಿಕೇಶನ್ ಗವರ್ನರ್ ಹತ್ರನೇ ಹೋಗಿ ಕೊಟ್ಟಿದ್ದಾರೆ, ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ, ಎಲ್ಲ ದಾಖಲೆಗಳು ಕೊಟ್ಟಿದ್ದಾರೆ. ಅದಾದ್ಮೇಲೆ ಈಗ ಮಾಡ್ತಾ ಇದ್ದಾರೆ ಅಂತ. ಇದು ಎಲ್ಲಿಂದ ಈ ಸ್ಕ್ರಿಪ್ಟ್ ಬರ್ತಾ ಇದೆ ಅಂತ ನೋಡ್ಬೇಕಷ್ಟೇ. ಅನುಮತಿ ಸಿಕ್ಕರೆ ಸರ್ ಪ್ರಾಸಿಕ್ಯೂಷನ್ ನೋಡಿ, ಅನುಮತಿ ಕೊಡೋದು ನಾವಲ್ಲ ಅಲ್ಲ. ಒಂದ್ ವೇಳೆ ಕೊಟ್ರ ಸರ್ ರಾಜ್ಯಪಾಲ ನೋಡೋಣ, ವಿ ವಿಲ್ ಟೇಕ್ ಇಟ್ ಲೀಗಲಿ. ಹಲವಾರು ನಿರ್ದೇಶನಗಳು ಸುಪ್ರೀಂ ಕೋರ್ಟ್ ಇದೆ, 5 ಜಡ್ಜ್ ಬೆಂಚ್ ಇದೆ, 7 ಜಡ್ಜ್ ಬೆಂಚ್ ಇದೆ. ಗವರ್ನರ್ ಅವರು ಹೇಗೆ ವರ್ತನೆ ಮಾಡಬೇಕು ಅಥವಾ ಗವರ್ನರ್ ಫಂಕ್ಷನ್ಸ್ ಏನಿದೆ ಮತ್ತೆ ಅವರ ಸಂಬಂಧಗಳು ರಾಜ್ಯ ಸರ್ಕಾರ ಜೊತೆ ಹೇಗಿದೆ ಅಂತ ಅದನ್ನ ಮೀರಿ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ನಾನ್ ಕೇಳಿದಂಗೆ ಈ ಸ್ಕ್ರಿಪ್ಟ್ ಯಾರು ಬರೆದು ಕೊಡ್ತಾ ಇದ್ದಾರೆ? ಈಗ ತಮಿಳುನಾಡಿನಲ್ಲಿ ನೋಡಿದೀರಾ ಹೇಗಾಗ್ತಾ ಇದೆ ಅಂತ, ನಿಮ್ಮ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡ್ತಾ ಇದ್ದೀರಾ ಹೇಗಾಗ್ತಾ ಇದೆ, ಡೆಲ್ಲಿನಲ್ಲಿ ನೀವು ನೋಡ್ತಾ ಇದ್ರೆ ಲೆಫ್ಟಿನೆಂಟ್ ಜನರಲ್ ಹೇಗ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಮಹಾರಾಷ್ಟ್ರದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತಾರೆ. ಸೊ ಎಲ್ಲ ಒಂದು ಕಡೆ ಈ ಸಂವಿಧಾನಿಕ ಏನು ಹುದ್ದೆಗಳಿದೆ ಅದು ಮಿಸ್ಯೂಸ್ ಆಗ್ತಾ ಇದೆಯಾ ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಸುಪ್ರೀಂ ಕೋರ್ಟ್ ಅವರು ಕೂಡ ಮೊನ್ನೆ ತಾಕೀತು ಮಾಡಿದ್ದಾರೆ ಇದ್ರ ಬಗ್ಗೆ. ನೀವು ಬೇರೆ ಕಡೆ ನೋಡ್ತಾ ಇದ್ರಿ, ಈಗ ಬೇರೆ ರಾಜ್ಯದಲ್ಲಿ ಈ ಡ್ರಾಮಾ ಈಗ ಕರ್ನಾಟಕದಲ್ಲಿ ಕಾಣ್ಲಿಕ್ಕೆ ಬರ್ತಾ ಇದೆ ಅಷ್ಟೇ. ಅಂದ್ರೆ ಇದು ಸ್ಕ್ರಿಪ್ಟೆಡ್ ಅನಿಸ್ತೇವೆ ಸರ್, ನಾನು ಪದೇ ಹೇಳ್ತಾ ಇದ್ದೀನಿ, ದೇರ್ ಈಸ್ ಒಂದು ಮಾನದಂಡಗಳಿದೆ, ದೇರ್ ಆರ್ ರೂಲ್ಸ್, ದೇರ್ ಇಸ್ ಅ ಫ್ರೇಮ್ ವರ್ಕ್ ಫಾರ್ ದ ಫಂಕ್ಷನ್ಸ್ ಆಫ್ ಅ ಗವರ್ನರ್. ಆ ಫಂಕ್ಷನ್ಸ್ ಅನ್ನ ಮೀರಿ ಅವರು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಮಾಡ್ತಾ ಇದ್ರೆ ಈ ಸ್ಕ್ರಿಪ್ಟ್ ಎಲ್ಲಿಂದ ಬರ್ತಾ ಇದೆ ಅಂತ ನಾನು ಕೇಳ್ತಾ ಇರೋದು. 5 ಜಡ್ಜ್ ಬೆಂಚ್ ಇದೆ, 7 ಜಡ್ಜ್ ಬೆಂಚ್ ಇದೆ, ಹಲವಾರು ಸುಪ್ರೀಂ ಕೋರ್ಟ್ ಕೇಸ್ಗಳ ನಿರ್ದೇಶನ ಇದೆ, ಏನೇನ್ ಮಾಡಬೇಕು, ಹೇಗ್ ಮಾಡಬೇಕು ಅಂತ. ಅದನ್ನ ಮೀರಿ ಇವತ್ತು ಕೆಲವು ಆದೇಶಗಳನ್ನ ರಾಜ್ಯಪಾಲರು ಹೊಡಿಸ್ತಾ ಇದ್ದಾರೆ ಅಂದ್ರೆ ಇವತ್ತಿನ ಎಲ್ಲಿಂದ ಬರ್ತಾ ಇದೆ? ನಮ್ಮಿಂದ ಅಂತೂ ಇಲ್ಲ. ಅದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ತಗೋಬೇಕು ಅಂತ ಇದೆ ಅಲ್ವಾ, ಆಸ್ ಪರ್ ಲಾ ಮಾಡಿದಾರ? ಅದು ನೋಡೋಣ ಏನೇನಾಗುತ್ತೆ, ವಿ ವಿಲ್ ಸಿ.